ಹಾಯ್ ಫ್ರೆಂಡ್ಸ್, ಇವತ್ತು ಹಸಿಮೆಣ್ಸಿಕಾಯಲ್ಲಿ ಹುಣ್ಸೆಹಂಡಿ ಅಂತ ಹಾಸನ ಸೈಡ್ ಮಾಡ್ತಾರೆ. ಅದನ್ನು ನಾನು ಯಾವ ಥರ ಮಾಡಿದೆ ಅಂತ ನೋಡೋಣ ಬನ್ನಿ. ಫಸ್ಟು ಮೆಣಸಿಕಾಯಿ ಎಲ್ಲ ತಂದು ತೊಟ್ಟೆಲ್ಲ ಬಿಡಿಸಿ ಒಂದ್ಸಲ ನೀರಲ್ಲಿ ವಾಶ್ ಮಾಡ್ಕೊಂಡೆ. ವಾಶ್ ಮಾಡಿದ ಮೆಣಸಿಕಾಯಿನ ತಂದು ಈ ಥರ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೋಬೇಕು. ಇದನ್ನು ಒಂದು ವಾರ ಎಲ್ಲ ಇಟ್ಕೊಂಡು ತಿನ್ಬೋದು. ಇದನ್ನು ರೊಟ್ಟಿ, ಮೊಸರು, ತುಪ್ಪದ ಜೊತೆ ತಿನ್ಬೋದು, ಚೆನ್ನಾಗಿರುತ್ತೆ. ಈ ಚಳಿಗೆ ಒಳ್ಳೆ ಕಾಂಬಿನೇಷನ್ನು. ಇದು ಹುಣಸೆಕಾಯಿ ಸೀಸನ್ ಆಗಿರೋದ್ರಿಂದ ಈ ಟೈಮಲ್ಲೇ ಇದನ್ನು ಮಾಡಬೇಕು. ಈ ಥರ ಎಲ್ಲ ಮೆಣಸಿಕಾಯಿನೂ ಹೆಚ್ಚಿಟ್ಕೋಬೇಕು. ನಾನು ಸುಮಾರು ಒಂದು ಅರ್ಧ kg ಅಷ್ಟು ಮೆಣಸಿಕಾಯಿ ತಂದು ಮಾಡಿದ್ದೆ. ಗ್ಯಾಸ್ಟ್ರಿಕ್ ಇರೋರು ಒಂದು ಸ್ವಲ್ಪ ಕಡಿಮೆನೇ ತಿನ್ನಿ, ಆದರೂ ಟೇಸ್ಟ್ ಚೆನ್ನಾಗಿರುತ್ತೆ. ಮೆಣಸಿಕಾಯಿ ತಿನ್ನಿಲ್ಲ ಅಂದರೂ ಅದರ ರಸ ಚೆನ್ನಾಗಿರುತ್ತೆ. ಎಲ್ಲ ಮೆಣಸಿಕಾಯಿನೂ ಈ ಥರ ಹೆಚ್ಚಿಟ್ಕೊಂಡೆ. ಹೆಚ್ಚೆಲ್ಲ ಆದಮೇಲೆ ಆ ಮೆಣಸಿಕಾಯಿಗೆ ನೀರು ಹಾಕಿ ಒಂದು ನೈಟು ನೆನೆಯಲ್ಲಿ ಬಿಡಬೇಕು. ನೀರೆಲ್ಲ ಹಾಕಿದ್ಮೇಲೆ ಮುಚ್ಚಿಟ್ಬಿಟ್ಟೆ ಒಂದು ನೈಟ್ ಪೂರ್ತಿ. ಬೆಳಗ್ಗೆ ಹುಣಸೆಕಾಯಿನ ಗೆಜ್ಜಿಬಿಟ್ಟು ರಸ ತಗೋಬೇಕು. ಅದ್ರದ್ದು ಒಳ್ಕಲ್ಲಿದ್ದರೆ ಒಳ್ಕಲ್ಲಲ್ಲಿ ಗೆಜ್ಜಿಟ್ಕೋಬೋದು. ನಾವಿರೋ ಮನೇಲಿ ಒಳ್ಕಲ್ಲಿಲ್ಲ, ಸೊ ಹಾಗಾಗಿ ಕಟ್ಟೆ ಮೇಲೆ ಎಲ್ಲ ಹುಣಸೆಕಾಯಿನ ಗೆಜ್ಜಿಟ್ಕೊಂಡೆ. ಹೆಚ್ಚಿಟ್ಟಿರೋ ಮೆಣಸಿಕಾಯಿ ಹಿಂಗಾಗಿದ್ದು, ಅದನ್ನು ನೀರೆಲ್ಲ ಸೋಸೋಣ ಅಂತ ನೀರು ಸೋಸ್ತಾ ಇದ್ದೀನಿ. ಈ ನೀರು ಸೋಸಿರೋ ಮೆಣಸಿಕಾಯಿಗೆ ಇವಾಗ ಸಿಪ್ಪೆ ಬಿಡಿಸಿರೋ ಬೆಳ್ಳುಳ್ಳಿ ಮತ್ತು ಹಣ್ಣಾಗಿರೋ ಮೆಣಸಿನ್ಕಾಯಿ, ಒಣಮೆಣ್ಸಿಕಾಯಿ ಎಲ್ಲ ಹಣ್ಣುಮೆಣ್ಸಿನ್ಕಾಯಿ ಎಲ್ಲ ಸಿಪ್ಪೆ ಬಿಡಿಸಿ ಕ್ಲೀನ್ ಮಾಡ್ಕೊಂಡೆ. ಬೆಳ್ಳುಳ್ಳಿನ ಒಂದು ಜಾರಿಗೆ ಹಣ್ಣುಮೆಣ್ಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಮೆಂತೆ ಹಾಕಿ ಪೇಸ್ಟ್ ಮಾಡ್ಕೊಂಡೆ. ಪೇಸ್ಟ್ ಈಗ ಬಂದಿತ್ತು. ಈ ಹೆಚ್ಚಿಟ್ಟಿರೋ ಮೆಣಸಿಕಾಯಿಗೆ ಹುಣಸೆ ರಸ ತಗೊಂಡಿದ್ನಲ್ಲ ಅದನ್ನೆಲ್ಲ ಹಾಕಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಪೇಸ್ಟ್ ಮಾಡ್ಕೊಂಡಿರೋದನ್ನ ಹಾಕಿ ಸ್ವಲ್ಪ ಬೆಳ್ಳುಳ್ಳಿ ಹಂಗೆ ಹಸಿದೆ ಹಂಗೆ ಹಾಕಬೇಕು. ಸ್ವಲ್ಪ ಮೆಂತೆ ಹಾಕಿ ಚೆನ್ನಾಗಿ ಕಲಸಿಡಬೇಕು. ಒಂದು 2 ದಿನ ಚೆನ್ನಾಗಿ ನೆನಿಬೇಕು, ಟೇಸ್ಟ್ ಚೆನ್ನಾಗಿರುತ್ತೆ. ಇದನ್ನು ಹುಳಿ ಬಿಟ್ಟಿರೋದ್ರಿಂದ ಪ್ಲಾಸ್ಟಿಕ್ ಡಬ್ಬ ಬೇಡ, ಪಿಂಗಾಣಿ ಇಲ್ಲ ಗಾಜಿನ ಬಾಟ್ಲಿಗೆ ಹಾಕಿಡಿ. ಹಾಕಿ ಒಂದು ಬಟ್ಟೆ ಮುಚ್ಚಿ ಗಂಟು ಕಟ್ಟಿ ಇಡಬೇಕು 2 ದಿನ. 2 ದಿನ ಆದಮೇಲೆ ಚೆನ್ನಾಗಿರುತ್ತೆ ಟೇಸ್ಟು. ನಾನು ಫಸ್ಟೇ ಹೇಳ್ದಂಗೆ ರೊಟ್ಟಿಗೆ ಚೆನ್ನಾಗಿರುತ್ತೆ. ನೋಡೋಣ ಟೇಸ್ಟ್ ಹೇಗೆ ಬಂದಿದೆ ಅಂತ. ಸಂಜೆನೇ ರೊಟ್ಟಿ ಮಾಡಿದೆ. ಟೇಸ್ಟು ಚೆನ್ನಾಗಿತ್ತು, ಆದರೆ ಮೆಣಸಿಕಾಯಿ ಒಂದು ಸ್ವಲ್ಪ ನೆನಿಬೇಕಿತ್ತು. ಬೆಳಗ್ಗೆ ಮಾಡಿರೋದು, ರಾತ್ರಿ ಟೇಸ್ಟ್ ನೋಡೋಣ ಅಂತ ಒಂದು ಸಲ ನಾನು ರೊಟ್ಟಿ ಮಾಡಿ ಟೇಸ್ಟ್ ಮಾಡಿದೆ. ಚೆನ್ನಾಗಿತ್ತು. ಇನ್ನೊಂದು 2 ದಿನ ಬಿಟ್ಟರೆ ಇನ್ನೂ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಮಾಡಿ ಮನೇಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.